ವಿದ್ಯಾರ್ಥಿಗಳೇ, 9ನೇ ತರಗತಿಯಲ್ಲಿ ಬೀಜಗಣಿತದ ಪಾಠ ಬಹುಪದೋಕ್ತಿ. ಬಹುಪದೋಕ್ತಿ ನಿಮಗೆ ಫಸ್ಟ್ ನಾವು ಬಹುಪದೋಕ್ತಿ ಅಂದ ತಕ್ಷಣ ಚರಾಕ್ಷರದ ಪ್ರಾರಂಭ ಮಾಡ್ತೀವಿ. ಚರಾಕ್ಷರದ ಗರಿಷ್ಠ ಗಾತ್ರದ ಆಧಾರದ ಮೇಲೆ ನಾವು ಬಹುಪದೋಕ್ತಿ ವಿಧಗಳನ್ನು ಹೇಳ್ತೀವಿ. ಫಸ್ಟ್ ಬಹುಪದೋಕ್ತಿ ವಿಧಗಳು ಅಂದ್ರೆ ಯಾವುದು? ಏಕಪದ, ದ್ವಿಪದ, ತ್ರಿಪದ. ಏಕಪದ, ದ್ವಿಪದ, ತ್ರಿಪದ. ಏಕಪದ ಅಂದ್ರೆ ಏನು? ಆಯ್ತಾ? ದ್ವಿಪದ ಅಂದ್ರೆ ಆಯ್ತಾ, ಎರಡು ಪದಗಳನ್ನು ಹೊಂದಿದ್ರೆ ಅದನ್ನ ದ್ವಿಪದ ಅಂತ ಕರೀತೀವಿ. ಆಯ್ತಾ? ತ್ರಿಪದ ಅಂದ್ರೆ ಹೌದಲ್ವಾ? ಈಗ ನಾವು ಏಕಪದ ಪದ ಅಂದ್ರೆ ಚರಾಕ್ಷರ ಒಂದೇ ಇರುತ್ತೆ, ಗಾತ್ರಾಂಕ ಎಷ್ಟರ ಇರ್ಬೋದು. ಆದ್ರೆ ಪದ ಮಾತ್ರ ಒಂದೇ ಇರುತ್ತೆ. ಚರಾಕ್ಷರ ಗಾತ್ರಾಂಕ ಎಷ್ಟರ ಇರ್ಬೋದು, ಚರಾಕ್ಷರ ಸಹಪವರ್ತನ ಸಂಖ್ಯೆ ಸಹಗುಣಕ ಅದು ಎಷ್ಟರ ಇರ್ಬೋದು. ಆಯ್ತಾ? ಅದಕ್ಕೆ ನಾವು ಏಕಪದ ಅಂತ ಕರಿತೀವಿ. ದ್ವಿಪದ ಹೇಳಿದಾಗೆ ಚರಾಕ್ಷರ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಇರ್ಬೋದು. ಎರಡು ಪದ ಇರುತ್ತೆ, ಒಂದು ಏಕಪದ ಇನ್ನೊಂದು ಏಕಪದ, ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಇರ್ಬೋದು. ಆಯ್ತಾ? ತ್ರಿಪದ ಮೂರು ಪದಗಳು ಇರುತ್ತೆ. ಚರಾಕ್ಷರ ಗಾತ್ರಾಂಕ ಎಷ್ಟ ಇರಲಿ, ಒಟ್ಟು ಮೂರು ಪದ ಇದ್ರೆ ಅದೇನ್ ಕರಿತೀವಿ ನಾವು? ತ್ರಿಪದ ಅಂತ. ಅರ್ಥ ಆಗ್ತಿದ್ದೀರಾ? ಏಕಪದ ಒಂದು ಪದ, ಚರಾಕ್ಷರ ಗಾತ್ರಾಂಕ ಎಷ್ಟ ಇರಲಿ, ಅದು ಸಹಗುಣಕ ಎಷ್ಟ ಇರಲಿ. ದ್ವಿಪದ ಎರಡು ಪದ, ತ್ರಿಪದ ಮೂರು ಪದ. ಆಯ್ತಾ? ಈಗ ನಾನು ಹೇಳಿದೆ ಏಕಪದ, ದ್ವಿಪದ, ತ್ರಿಪದ. ಈಗ ನಾವು ಏಕಪದ ಆಯ್ತಾ, ದ್ವಿಪದ ಎಷ್ಟು? ತ್ರಿಪದ. ಏಕಪದ, ದ್ವಿಪದ, ತ್ರಿಪದ. ಹಾಗೆ ಈಗ ಏಕಪದ ಒಂದೇ ಒಂದು ಪದ, ಚರಾಕ್ಷರದ ಗಾತ್ರಾಂಕ ಎಷ್ಟರಲ್ಲಿ, ಆ ಸಂಖ್ಯೆ ಸಹಗುಣಕ ಎಷ್ಟರಲ್ಲಿ, ಚರಾಕ್ಷರದ ಸಹಗುಣಕ ಎಷ್ಟರಲ್ಲಿ. ನಾವು ಉದಾಹರಣೆ ಕೊಡ್ತೀವಿ. ಆಯ್ತಾ? ನಿಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಸ್ಲಿಪ್ ಯಾರು ಒಂದು ಚೀಟಿಯಲ್ಲಿ ಬರ್ಕೊಂಬಂದು ಪ್ರೆಸೆಂಟ್ ಮಾಡ್ತೀರಾ? ಏಕಪದ ಒಬ್ಬೊಬ್ರು ಯಾರು ಬರ್ತೀರಾ? ಕೈ ಎತ್ತಿ. ಏಕಪದ ಉದಾಹರಣೆ ಯಾರು ಕೊಡ್ತೀರಾ? ಬಾಯ್ಸ್ ಆರ್ ಗರ್ಲ್ಸ್ ಇಬ್ಬರು ಯಾರು? ಅಸಿದ್ಧ ಹೇಳ್ತೀಯಾ? ಹಾ, ಫಸ್ಟ್ ಬರೀ ಹೇಳಿ, ಅಕ್ಷತಿಗೆ ಹೇಳಿ. ಯಾವ ತೋರಿಸೋದು? ಎರಡು ಎರಡು ಎಕ್ಸ್. ಅದನ್ನ ಕೊಡಿ ಅಲ್ವ? ಬರೀ ಅದನ್ನ ಕೊಟ್ಟರೆ ಬರೆಯೋದು. ಆ ಕೊಟ್ಟಿರ್ತಕ್ಕಂಥ ಏಕಪದವನ್ನು ಬರೆಯೋದು. ಏಕಪದ ಎಲ್ಲಿದೆ? ಅಲ್ಲಿ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ? ಎರಡು ಬರೀ. ಅಷ್ಟೇ, ಅಲ್ಲೇ ಮೈನಸ್ ಬರ್ತಿದಲ್ಲ ಅಷ್ಟೇ. ಆಯ್ತಾ? ನೀ ಬಾಯ್ ಅಷ್ಟು ಕೊಡ, ಅಷ್ಟು ಕೊಡ. ಆಯ್ತಾ? ನೆಕ್ಸ್ಟ್ ದ್ವಿಪದ, ಬಾಯ್ಸ್ ಅಲ್ಲಿ ಬಾಯ್ಸ್ ದ್ವಿಪದ ಬರ್ತಿದ್ದೀರಪ್ಪ, ಒಂದು ದ್ವಿಪದ ಬರೀ. ದ್ವಿಪದಕ್ಕೆ ಉದಾಹರಣೆ ಕೊಡೋದು. ಏನ್ ಬರ್ತಿದ್ಯಾ? ಎಕ್ಸ್ ಪ್ಲಸ್ 1. ಆಯ್ತು, ಗಂಡಸಲ್ಲಿ ಬರ ಅವನೇನ್ ಬರ್ತಾನ ಅಂತ ಇಸ್ಕೊಂಡು ಬರೆಯೋದು. ಬರೆಯಲ್ಲಿ ಬರೆಯಲಿ. ಅಲ್ಲಿ ನೋಡಿ, ಏಕಪದ ಎರಡು ಎಕ್ಸ್, ಚರಾಕ್ಷರದ ಗಾತ್ರಾಂಕ ಇದರಲ್ಲಿ ಎಷ್ಟಿದೆ? ಎಕ್ಸ್ ಪ್ಲಸ್ 1. ಈಗ ಅದಕ್ಕಿಂತ ವ್ಯತ್ಯಾಸ ನೋಡ್ರಿ, ಅದು ಚಿಹ್ನೆ ಇರಲಿಲ್ಲ ಏಕಪದದಲ್ಲಿ, ಇದು ಚಿಹ್ನೆ ಬಂತಿಲ್ಲಿ ಎಕ್ಸ್ ಪ್ಲಸ್ 1. ಆಯ್ತು, ಅನ್ನು ಕೂಡ ನೆಕ್ಸ್ಟ್ ತ್ರಿಪದಕ್ಕೆ ಒಂದು ಉದಾಹರಣೆ ಬರ್ತಿದ್ಯಾ? ಎದ್ದಾವೆ ಬರ್ತಿದ್ಯಾ? ಬರ್ತಿದ್ಯಾ? ಎದ್ದಾವೆ ಹೇಳ. 4 ಪ್ಲಸ್ 4 ಸ್ಕ್ವೇರ್ ಮೈನಸ್ 2. ಇನ್ನಷ್ಟು ಹೇಳು. 4 ಪ್ಲಸ್ 4 ಸ್ಕ್ವೇರ್ ಮೈನಸ್ 2. ಅದು ದ್ವಿಪದ ಆಗಲ್ಲ, ದ್ವಿಪದ ಆಗಲ್ಲ. ಬಾಯ್ಲಿ ಕೊಡಿ, ಎದ್ದ ಮೇಲೆ ಆ ಸ್ಲಿಪ್ ಅನ್ನು ಕೊಡು. ಆ ಸ್ಲಿಪ್ ಅನ್ನು ಕೊಡಿಲಿ. ಹಾ, ಸ್ಲಿಪ್ ಅದು ಇಲ್ಲಿ
ನೀವು ಬರ್ದಿರೋದೇನು? 4 ಪ್ಲಸ್ 4 ಸ್ಕ್ವೇರ್ ಮೈನಸ್ 2. ಒಂದು ನಿಮಿಷ, ಸರ್ ಈಗ ಬರ್ದಿರೋದನ್ನ ಬೋರ್ಡ್ ಬರೀಬಾರ್ದು. ಅದೇ ಕೃಷ್ಣ ಬರೀ ಬರೀ ತಿರುಪತಿ ಬರೀತಾರೆ ಆಯ್ತಾ? ಅಟ್ಯಾಕ್ಟಿವ್ ಬರೀ. ಒಂದು ನಿಮಿಷ ಬರಲಿ, ತಪ್ಪಾಗ ಸಹಜ. ತಿರುಪತಿ ಎಲ್ಲಿದೆ ಬರೀಲಿ. ಮಕ್ಕಳೇ ಇದನ್ನ ನಾವು ಒಂದು ಬಹುಪದ ವಸ್ತು ಕರಿತೀವ. ಈ ಬರೀ ಚೆನ್ನಾಗಿದೆ, ಎಲ್ಲರಿಗೂ ಒಂದು ಮಾಹಿತಿ ಇದೆ. ಈಗ ಅಲ್ಲಿ ಚರಾಕ್ಷರ ಕಾಣ್ತಾ ಇದೆ ನಿಮಗೆ? ಒಂದು ಚರಾಕ್ಷರ ಇಲ್ಲ. ನಾವು ಬೀಜಗಣಿತದಲ್ಲಿ ಮೇಲಿನ ಚರಾಕ್ಷರ ಇರಲೇಬೇಕು. ತ್ರಿಪದ 3 ಪದ ಹೊಂದಿರಬೇಕು, ಚರಾಕ್ಷರ ಒಳಗೊಂಡಿರ್ಬೇಕು. ಘಾತಾಂಕ ಎಷ್ಟರಲ್ಲಿ 3 ಪದ ಇರಬೇಕು ಏನ್ರಿ? ಸಿಂಪಲ್. ಆದ್ರೆ ಇದು ತ್ರಿಪದೋಕ್ತಿ ಅಲ್ಲ. ಇದು ತ್ರಿಪದೋಕ್ತಿ ಆಗುತ್ತೆ. ಯಾಕೆ? ಚರಾಕ್ಷರ ಆದ್ದರಿಂದ ಈ ತ್ರಿಪದೋಕ್ತಿ ಆಗಲ್ಲ. ಅರಸಮ್ಮ ತ್ರಿಪದೋಕ್ತಿ ಆಗುತ್ತೆ. ಕೊಡ ಯಾವುದು? ಇಲ್ಲಿ ಕೊಟ್ಟಿದ್ದಾರೆ, ಹೇಳೋಣ ಏನದು? x plus x square plus 5. x plus x square plus 5. ಆಯ್ತು, ಕೊಡೋಣ. x plus x square plus 5. ಬರೀ ನೋಡೋಣ, ಬರೀ x plus x square plus 5. ಅರ್ಥ ಆಗ್ತದೆ ಮಕ್ಕಳ? ಆಯ್ತು, ಈಗ ನೋಡಿದ್ರಿ. ಈಗ ನಾವು ಕೊಡೋಣ ಯಾರಿದು ಅದನ್ನು ಕಾಟಬೇಕು. ಈಗ ಇದರಲ್ಲಿ ಮೊದಲೇದು 2x ಅಂತ ಬರೆದಿದ್ವಿ. ಒಂದೇ ಒಂದು ಪದ. ಇಲ್ಲಿ x ಜೊತೆಗೆ ಸಂಖ್ಯೆ ಇದೆ, ಮತ್ತೆ ಇಂಟು ಇದೆ. ಒಟ್ಟು 6 ಸಂಖ್ಯೆ ಇದೆ. ನಾವೇನ್ ಮಾಡ್ತೇವೆ? ನಾವು ಏಕಪದ. ಹೌದಲ್ವಾ? ನೆಕ್ಸ್ಟ್ ದ್ವಿಪದ ಯಾಕೆ ನಾವು x ಪ್ಲಸ್ 1 ಮತ್ತೆ ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. ಆಯ್ತಾ? ನೆಕ್ಸ್ಟ್ ತ್ರಿಪದದಲ್ಲಿ x ಪ್ಲಸ್ x ಸ್ಕ್ವೇರ್ ಪ್ಲಸ್ 5. ಪೈ ಅನ್ನೋದು ಸ್ಥಿರಾಂಕ. ಪೈ ನ ಬೆಲೆ ಎಷ್ಟು? 22/7. ಅದು ಕಾನ್ಸ್ಟಂಟ್ ನಂಬರ್. ಅದು ಆದ್ರೆ x ಒಂದು ಏಕಪದ, x ಪರ್ ಒಂದು ಏಕಪದ, ಪೈ ಒಂದು ಏಕಪದ, ಇದೆಲ್ಲ ಸೇರಿ ತ್ರಿಪದ ಆಯ್ತು. 3 ಪದ, 1 2 3 ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ. ಅದೇ ರೀತಿ ನಾ ಸಿಂಪಲ್ ಆಗಿ ಹೇಳ್ತೀವಿ. ಈಗ ಬಹಳ ಕಷ್ಟಪಡ್ತೀರಾ. ಈಗ ನಾವು ನೀವು ಉದಾಹರಣೆ ಕೊಟ್ರಿ, ಏಕಪದ ಉದಾಹರಣೆ ಕೊಟ್ರಿ, ದ್ವಿಪದ ಕೊಟ್ರಿ, ತ್ರಿಪದ ಕೊಟ್ರಿ. ನಾನ್ ಕೊಟ್ಟು ನೋಡ್ರಿ, ಏಕಪದಕ್ಕೆ ಮೈನಸ್ m ಸ್ಕ್ವೇರ್ ಅಂತ ಕೊಡ್ತೀನಿ. ಕೊಡ್ಬೋದಾ? ಚಿಹ್ನೆ ಏನಿದೆ? ಮೈನಸ್ ಇದೆ, m ಸ್ಕ್ವೇರ್ ಇದೆ. 6 ಸಂಖ್ಯೆ ಏನಿದು? ಏಕಪದ. ಆಯ್ತು, ದ್ವಿಪದ ಕೊಡ್ತೀನಿ. ದ್ವಿಪದಕ್ಕೆ ಏನು? x ಪ್ಲಸ್ y ಅಂತ ಕೊಡ್ಬೋದಾ? x ಪ್ಲಸ್ y ಕೊಡ್ಬೋದಾ? ಅದೇ ರೀತಿ ನಾವು ತ್ರಿಪದಕ್ಕೆ x ಪ್ಲಸ್ y ಪ್ಲಸ್ z ಅಂತ ಕೊಡ್ಬೋದಾ? x ಪ್ಲಸ್ y ಪ್ಲಸ್ z. x ಪ್ಲಸ್ y ಪ್ಲಸ್ z. ಇದೇ ಆಧಾರದ ಮೇಲೆ ಬಾಯ್ಸಲ್ಲಿ ಏಕಪದ ಯಾರು ಬರ್ತೀರಾ? ಏಕಪದ ಈಗ ಬರ್ತಿರಲ್ಲ ಪೈತಲ್ಲಿ ಬಾಯ್ಸಲ್ಲಿ ಯಾರು ಬರ್ತೀರಾ? ಏಕಪದ ಕುಕ್ಕ ಬರ್ಬೇಕು. ಹಾ ಬರ ವೆರಿ ಗುಡ್. ಬರೀ ವೆರಿ ಗುಡ್. 5x ಸ್ಕ್ವೇರ್ ಆಗುತ್ತೆ, ಮೈನಸ್ 5x ಸ್ಕ್ವೇರ್ ಏನದು? ಏಕಪದ. ಆಯ್ತಾ? ಗರ್ಲ್ಸ್ ಅಲ್ಲಿ ದ್ವಿಪದ ಯಾರು ಬರ್ತೀರಾ? ದ್ವಿಪದ ವೆರಿ m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ದ್ವಿಪದ ಆಗುತ್ತೆ. ತ್ರಿಪದ ಬಾಯ್ಸ್ ಆರ್ ಗರ್ಲ್ಸ್ ನೀವು ಬಂದಿದ್ಯಾ? ನೆಕ್ಸ್ಟ್ ಯಾರು? ಇನ್ನ ಬರ್ತೀಯಾ? ಬರ ವೆರಿ ಗುಡ್. ಕ್ಲಾಸ್ ಆಗ್ತದೆ. ಬರಬೇಕು, ಧೈರ್ಯ ಬರಬೇಕು. ವೆರಿ ಗುಡ್, ವೆರಿ ಗುಡ್. m n o ಹೌದಲ್ವಾ? m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಪ್ಲಸ್ o ಸ್ಕ್ವೇರ್. ಇದು ಏನಕ್ಕೆ ಉದಾಹರಣೆ? ಇದು ಆಯ್ತಾ? ನೆಕ್ಸ್ಟ್ ಇನ್ನೊಂದ್ಸತಿ ನೋಡೋಣ ಪಟ್ಟ. ಇನ್ನು ಫಾಸ್ಟ್ ಆಗಿ ನೋಡ್ಬೇಕು. ಫಾಸ್ಟ್ ಆಗಿ ಈಗ ಒಂದೇ ಚರಾಕ್ಷರ ಇಟ್ಕೊಂಡು ನಾವೇನ್ ನೋಡಿದ್ವಿ? 2 ಚರಾಕ್ಷರ ಬಂತು, x ಮತ್ತು y ಬಂತು. ಇಲ್ಲಿ m ಮತ್ತು n ಬಂತು.
ತ್ರಿಪದೋಕ್ತಿನಲ್ಲಿ ಎಕ್ಸ್ ವೈ ಝೆಡ್ ಮೂರು ಚರಾಕ್ಷರ ಬಂತು, ಎಂ ಬಂತು, ಎನ್ ಬಂತು, ಓ ಬಂತು. ಈಗ ನಾವು ಮಾಡೋದು ಏನಪ್ಪಾ ಅಂದ್ರೆ ಒಂದೇ ಚರಾಕ್ಷರ ಇಟ್ಕೊಂಡು ಏಕಪದ, ದ್ವಿಪದ, ತ್ರಿಪದ ಬರೆಯುವುದು. ಅರ್ಥ ಆಗುತ್ತಲ್ಲ ನಿಮ್ಗೆ? ಒಂದೇ ಚರಾಕ್ಷರ ಇಟ್ಕೊಂಡು ಏಕಪದ, ದ್ವಿಪದ, ತ್ರಿಪದ ಬರೆಯುವುದು. ಈಗ ಒಂದೇ ಚರಾಕ್ಷರಕ್ಕೆ ಏಕಪದ ಪಟ್ ಅಂತ ಬರೀತಾರೆ. ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದು ಪಿ ಸ್ಕ್ವಯರ್, 5 ಪಿ ಸ್ಕ್ವೇರ್ ಅಂತ ಬರುತ್ತೆ. ಆಗುತ್ತಲ್ವ? 5 ಪಿ ಸ್ಕ್ವೇರ್ 5 ಪಿ ಆಧಾರ ಬರೆಯುವುದು ಏಕಪದ ಆಯ್ತು. ಅದೇ ರೀತಿ ಇದೇ ಪಿ ಎನ್ ಆಧಾರ ಇಟ್ಕೊಂಡು ಒಂದು ನಾನು ದ್ವಿಪದ ಬರೆಯುವುದು. ಯಾರು ಬರುತ್ತೆ? ಬರ ಇದನ್ನೇ ಪಿ ಎನ್ ಆಧಾರ ಇಟ್ಕೊಂಡು ನಾನು ದ್ವಿಪದ ಬರೀಬೇಕು. ಪಿ ಸ್ಕ್ವೇರ್ ಮೈನಸ್ ಪಿ. ಇಲ್ಲಿ ಚರಾಕ್ಷರ, ಎರಡು ಚರಾಕ್ಷರ ಸೇಮ್ ಇದೆ ನೋಡ್ರಿ, ಹೌದಲ್ಲ? ಎರಡು ಚರಾಕ್ಷರ ಸೇಮ್ ಇದೆ, ಮತ್ತೆ ನೇರ ಚಿಹ್ನೆ ಇದೆ, ಮೈನಸ್ ಇದೆ. ಆದ್ರಿಂದ ಏನ್ ಕರೀತೀವಿ ನಾವು? ದ್ವಿಪದ. ಆಯ್ತು. ಇದೇ ಚರಾಕ್ಷರ ಇಟ್ಕೊಂಡು ನಾವು ತ್ರಿಪದ ಬರೀವಿ. ಇದೇ ಚರಾಕ್ಷರ ಇಟ್ಕೊಂಡು ನಾವು ತ್ರಿಪದ ಬರೆಸ್ಬೇಕು. ಬಾಯ್ಸ್, ಎನಿಬಡಿ ಬಾಯ್ಸ್? ಬಾಯ್ಸ್ ಅಲ್ಲಿ ಯಾರಿದ್ದೀರಾ? ತ್ರಿಪದಕ್ಕೆ ಉದಾಹರಣೆ ಬರೆಯೋರು ಬಾಯ್ಸ್ ಅಲ್ಲಿ ಬರುತ್ತೇನಪ್ಪ? ಬರುತ್ತೇನಾ? ಲೇ ಎಷ್ಟು ಈಸಿ ಇದೆ ಅದರಲ್ಲಿ. ಹರೇ ಕೃಷ್ಣ ಬರುತ್ತೇನಾ? ಬರೀಬೇಕು. ಬರಲಿ, ಬಹಳ ಈಸಿ ಬರ, ಹೇಳ್ಕೊಡ್ತೀನಿ ಬಾರ ಬರೀ. ಹಾ, ಬರೀ. ಪ್ಲಸ್ ಪಿ ಪ್ಲಸ್ ಒಂದು 5 ಅಂತ ಹಾಕ, ಇಷ್ಟೇ. ಹೌದಲ್ರಿ? ಪಿ ಸ್ಕ್ವಯರ್ ಪ್ಲಸ್ ಪಿ ಪ್ಲಸ್ 5. ಎಲ್ಲ ಚರಾಕ್ಷರ ಬರಬೇಕು ಅಂತೇನಿಲ್ಲ. ಪಿ ಒಂದು ಚರಾಕ್ಷರ, ಘಾತಾಂಕ ಎಷ್ಟಿದೆ? 2. ಪಿ ಚರಾಕ್ಷರ, ಘಾತಾಂಕ ಎಷ್ಟಿದೆ? 1 ಇದೆ. 5 ಸಂಖ್ಯೆ ಆಯ್ತಾ? ಅರ್ಥ ಆಗ್ತಿಲ್ರಿ? ಈಗ ನಾವು ಹಲವಾರು ಉದಾಹರಣೆ ನೋಡಿದ್ವಿ, ಏಕಪದ, ದ್ವಿಪದ ಮತ್ತು ತ್ರಿಪದ. ಇದಾದ್ಮೇಲೆ ಮಕ್ಕಳೇ ನಾವು ಬಹುಪದೋಕ್ತಿನಲ್ಲಿ ಒಂದೇ ಚರಾಕ್ಷರವುಳ್ಳ ಬಹುಪದೋಕ್ತಿ, ಒಂದೇ ಚರಾಕ್ಷರವುಳ್ಳ ಬಹುಪದೋಕ್ತಿಯಲ್ಲಿ ನಾವು ಫಸ್ಟ್ ನಾವು 3 ನೋಡಿದ್ವಿ. ಯಾವುದು? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ. ಆಯ್ತು. ಈಗ ನಾನೀಗ ಅದು ಬರ್ತೀನಿ. ಈಗ ಬಹುಪದೋಕ್ತಿ ವಿಧಗಳು. ಆಯ್ತಾ? ಮೊದಲು ರೇಖಾತ್ಮಕ ಬಹುಪದೋಕ್ತಿ. ಈಗ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಏನು? ಆಯ್ತಾ? ನೆಕ್ಸ್ಟ್ ಎರಡನೇ ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಗೆ ax ಸ್ಕ್ವೇರ್ bx ಪ್ಲಸ್ c. ಆಯ್ತಾ? ನೆಕ್ಸ್ಟ್ ಮೂರನೇ ಘನ ಬಹುಪದೋಕ್ತಿ. ಮೂರನೇದು ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿಗೆ ax ಪ್ಲಸ್ bx ಪ್ಲಸ್ cx ಪ್ಲಸ್ d. ಆಯ್ತಾ? ಇದು ಘನ ಬಹುಪದೋಕ್ತಿ. ಈಗ ನಾವು ಘನ ನೋಡಿ ಮಕ್ಕಳಲ್ಲಿ ನಾವು ಓದಿದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಏಕಪದ, ಒಂದು ಪದ ಇದ್ರೆ ನಾವು ಏಕಪದ ಅಂತ, ಎರಡು ಪದ ಇದ್ರೆ ದ್ವಿಪದ ಅಂತ, 3 ಪದ ಇದ್ರೆ ತ್ರಿಪದ ಅಂತ. ಅಲ್ಲಿ ಯಾವ್ದಾರ ಚರಾಕ್ಷರ ಇದೆ. ಹಾಗೆ ನಾವೀಗ ಏನ್ ಮಾಡ್ತೀವಿ ಅಂದ್ರೆ ಒಂದೇ ಚರಾಕ್ಷರವನ್ನು ಒಳಗೊಂಡಂತಹ ಬಹುಪದೋಕ್ತಿ ಬರ್ತಾ ಇದೀವಿ. ಅದರಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಏನು? a ಪ್ಲಸ್ b. ಇದು ಚರಾಕ್ಷರ ಯಾವ್ದು? ಚರಾಕ್ಷರ ಯಾವುದು? ಇದು ಘಾತಾಂಕ ಎಷ್ಟಿದೆ? 1. a ಮತ್ತು b ಸಂಖ್ಯೆ, ವಾಸ್ತವ ಸಂಖ್ಯೆಗಳು. ಅದೇ ರೀತಿ ವರ್ಗ ಬಹುಪದೋಕ್ತಿಯಲ್ಲಿ 2 ಚರಾಕ್ಷರ ಇದೆ. ಯಾವುದು? x ಸ್ಕ್ವೇರ್ ಮತ್ತು x. x ಸ್ಕ್ವೇರ್ ಘಾತಾಂಕ ಎಷ್ಟಿದೆ? 2. x ನ ಘಾತಾಂಕ ಎಷ್ಟಿದೆ? 1. ಆಯ್ತಾ? c ಸಂಖ್ಯೆ ಅದು ಇದ್ರೂ ಇರ್ಬೋದು, ಇಲ್ಲದೆ ಇರ್ಬೋದು. ಆಯ್ತಾ? ನೆಕ್ಸ್ಟ್ ಘನ ಬಹುಪದೋಕ್ತಿಯಲ್ಲಿ 3 ಚರಾಕ್ಷರ ಇದೆ ನೋಡಿ. x ಕ್ಯೂಬ್, x ಸ್ಕ್ವೇರ್, x. ಅಲ್ಲಿ a b c ವಾಸ್ತವ ಸಂಖ್ಯೆ. ಈಗ ನಾನು ಒಂದು ಉದಾಹರಣೆ ತೋರಿಸ್ತೀನಿ. ಈಗ ಈ 3 ಸಹಿತ ರೇಖಾತ್ಮಕ
ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿಗೆ ಒಂದು ಉದಾಹರಣೆ ತೋರಿಸ್ತೀನಿ. ಈಗ ರೇಖಾತ್ಮಕ ಬಹುಪದೋಕ್ತಿ ಈಗ 2x ಪ್ಲಸ್ 3 ಅಂತ ಇದೆ. 2x ಪ್ಲಸ್ 3 ರೇಖಾತ್ಮಕ ಬಹುಪದೋಕ್ತಿ. ಆಯ್ತಾ? ನೀವು ಕೇಳ್ಬೋದು ಸರ್ ಇಲ್ಲಿ ಬಿ ಜಾಗದಲ್ಲಿ ಸಂಖ್ಯೆ ಇದ್ರೂ ಇರುತ್ತೆ ಇಲ್ಲದೆ ಅಂತ ಹೇಳಿದ್ದಾನೆ. ಇದ್ರೂ ಇರ್ಬೋದು ಇಲ್ಲದೆ ಆದ್ರೆ x ಇರಲೇಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ವರ್ಗ ಬಹುಪದೋಕ್ತಿಗೆ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6. ಆಯ್ತಾ? ಇಲ್ಲಿ ಗರ್ಲ್ಸ್ ಯಾರು ಹೇಳ್ತೀರಾ? ನಾವು ಇದಕ್ಕೆ ಹೋಲಿಕೆ ಮಾಡಿದಾಗ a ಎಷ್ಟು? ಒಂದು ನಿಮಿಷ ಒಬ್ರು ಇದಕ್ಕೆ ಕಡೆ a ಎಷ್ಟು, b ಎಷ್ಟು, c ಎಷ್ಟು? 6. a ಬೆಲೆ 1, b ಬೆಲೆ 5, c ಬೆಲೆ 6. ಆಯ್ತಾ? ಇಲ್ಲಿ ಏನು ಇಲ್ಲ ಅಂದ್ರೆ ಏನರ್ಥ ಅಲ್ಲಿ? ಆಯ್ತಾ? b ಬೆಲೆ b ಜಾಗದಲ್ಲಿದೆ 5, c ಬೆಲೆ 6. ಹೌದಲ್ವೇ? ಇದು ಒಂದು ಉದಾಹರಣೆ. ಈಗ ನಾವು x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 abc 3 ಇದೆ. ಅಕಸ್ಮಾತ್ ಸಿ ಬೆಲೆ ಇಲ್ಲದೆ ಇದ್ರು ಸಹಿತ ಕೆಲವೊಂದು ಟೈಮಲ್ಲಿ ಸಿ ಬೆಲೆ ಇರುತ್ತೆ ಎಕ್ಸ್ ಇರಲ್ಲ. ನಾವು ಗಮನಿಸಬೇಕಾದ್ರೆ ಏನಿಲ್ಲ ಅಂದ್ರೆ ನಾವು ಇದನ್ನ ಗಮನಿಸಬೇಕು. ಚರಾಕ್ಷರದ ಗರಿಷ್ಠ ಘಾತ ನೋಡ್ಬೇಕು. ಚರಾಕ್ಷರದ ಗರಿಷ್ಠ ಘಾತ ಆಯ್ತಾ? ಎಕ್ಸ್ ಸ್ಕ್ವೇರ್ ಇತ್ತ ಅದು ತಕ್ಷಣ ಮನಸ್ಸಲ್ಲೇ ಬರಬೇಕು. ನಿಮಗೆ ವರ್ಗ ಬಹುಪದೋಕ್ತಿ ಆಯ್ತಾ? ನೆಕ್ಸ್ಟ್ ಘನ ಬಹುಪದೋಕ್ತಿಗೆ ಎಕ್ಸ್ ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಪ್ಲಸ್ 5x ಮೈನಸ್ 8. ನೋಡ್ರಿ, ನಾವು ಇದಕ್ಕೆ ಕಂಪೇರ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ. ಆದರ್ಶ ರೂಪಕ್ಕೆ ನಾವು ಹೋಲಿಕೆ ಮಾಡ್ತೀವಿ. ಬಾಯ್ಸೆಡ್ ಈ ಘನ ಬಹುಪದೋಕ್ತಿ ನೋಡಿ ಎ ಬಿ ಸಿ ಡಿ ಬೆಲೆ ಹೇಳ್ಬೇಕು. ಯಾರು ಹೇಳ್ತೀರಾ? ಬಾಯ್ಸಲ್ಲಿ ಈ ಇದಕ್ಕೆ ಯಾರು ಹೇಳ್ತೀರಾ? ಬಾಯ್ಸಲ್ಲಿ ಬಾಯ್ಸ್ ಹೇಳು ಇದ್ರಪ್ಪ. ಎ ಎಷ್ಟಪ್ಪ? ವೆರಿ ಗುಡ್. ಎ ಬೆಲೆ 1, ಬಿ ಬೆಲೆ 2, ವೆರಿ ಗುಡ್. ಸಿ ಬೆಲೆ 5, ಡಿ ಬೆಲೆ -8. ಬಾಯ್ ಅದನ್ನ ಹೇಳು, ತೋರಿಸಿ ಹೇಳು. ಎ ಜಾಗ ಜೋರ ಎ ಜಾಗ 1, ಬಿ ಜಾಗ 2, ಸಿ ಜಾಗ 5, ಬಿ ಭಾಗ -8. ಉಚ್ಚಾರ ಮಾಡಬಾರ್ದು. ಏನ ಬೆಲೆ 1, ಏನ ಬೆಲೆ ಅಂತ ಹೇಳ್ಬೇಕು ನಾವು. ಆಯ್ತಾ? ಏನ ಬೆಲೆ 1, ಬಿ ನ ಬೆಲೆ 2, ಸಿ ನ ಬೆಲೆ 5, ಡಿ ನ ಬೆಲೆ -8. ಎ ಬೆಲೆ 1, ಬಿ ಬೆಲೆ 2, ಸಿ ಬೆಲೆ 5, ಡಿ ಬೆಲೆ -8. ಅರ್ಥ ಆಗ್ತಿದೆಯಾ? ಆಯ್ತು. ಎ ಬೆಲೆ, ಬಿ ಬೆಲೆ, ಸಿ ಬೆಲೆ, ಡಿ ಬೆಲೆ ಬರುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸ್ವಲ್ಪ ಚೇಂಜಸ್ ಏನ್ ಕೊಡ್ತೀನಿ ಅಂದ್ರೆ ಇದರಲ್ಲಿ ಈಗ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿರುತ್ತೆ? 1. ವರ್ಗಾತ್ಮಕ ಬಹುಪದೋಕ್ತಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿರುತ್ತೆ? 2. ಅದೇ ಘನ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿರುತ್ತೆ? 3 ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಉದಾಹರಣೆ ಕೊಡ್ತೀನಿ. ಈ ಉದಾಹರಣೆಯಲ್ಲಿ ಈಗ ಎಂ ಅಂತ ಇರುತ್ತೆ ಅಷ್ಟೇ. ಎಂ ಎ ಬೆಲೆ ಎಷ್ಟು? ಎ ಬೆಲೆ 1. ಅದಕ್ಕೆ ನಮ್ಮ ಚರಾಕ್ಷರ ಯಾವುದು? ಎ ಬೆಲೆ 1. ಆಯ್ತಾ? ನೆಕ್ಸ್ಟ್ ಸಿ ಬೆಲೆ, ಬಿ ಬೆಲೆ 0. ಏನು? 0. ಹೌದಲ್ವಾ? ನೆಕ್ಸ್ಟ್ ನೋಡಿ ಇದು ಕೊಡ್ತೀನಿ. ಎಕ್ಸ್ ಸ್ಕ್ವೇರ್ -25 ಅಂತಂದ್ರೆ ಎಕ್ಸ್ ಸ್ಕ್ವೇರ್ -25. ನಾನು ಹೇಳಿದೆ ನಾವು ಪದಗಳು ನೋಡ್ಬೇಕಾದ್ರೆ ಚರಾಕ್ಷರ ನೋಡ್ಬೇಕು. ಚರಾಕ್ಷರದ ಗರಿಷ್ಠ ಘಾತ ಆಧಾರದ ಮೇಲೆ ನಾವು ಭಾಗ ಮಾಡ್ತೀವಿ. ಇದು ಒಂದು ಎಂತ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. ಎ ಬೆಲೆ ಎಷ್ಟು? 1. ಎ ಬೆಲೆ 1, ಬಿ ಬೆಲೆ 0. ಯಾಕೆ 0? ಇಲ್ಲಿ ಬಿ ಬೆಲೆ ಎ ಬೆಲೆ ಜಾಗದಲ್ಲಿ 1 ಇದೆ, ಎಕ್ಸ್ ಇದೆ. ಬಿ ಜಾಗದಲ್ಲಿ ಬಿ ಮತ್ತು ಎಕ್ಸ್, ಬಿ ಬೆಲೆ ಇವೆಲ್ಲ ಇದೆ. ಯಾಕೆಂದ್ರೆ ಚರಾಕ್ಷರ ಎಕ್ಸ್ ಇಲ್ಲ ಇಲ್ಲಿ,
ಸಿ ನ ಬೆಲೆ ಎಷ್ಟು? ಮೈನಸ್ 25. ಹಾಗಾದ್ರೆ ಪಟ್ಟಂತೆ ಎ ಎಷ್ಟು? ಸಿ ಎಷ್ಟು? ಮೈನಸ್ 25. ಬಿ ಬೆಲೆ ಆಗ್ತಿದ್ಯಾ? ಅದೇ ನೆಕ್ಸ್ಟ್ ನೋಡಿ, ಇಲ್ಲಿ ನೋಡ್ರಿ, ಈಗ ನಾನು ಪಿ ಕ್ಯೂ ಮೈನಸ್ 2p ಸ್ಕ್ವೇರ್ ಪ್ಲಸ್ 6 ಆಯ್ತಾ? ಪಿ ಕ್ಯೂ ಮೈನಸ್ 2p ಸ್ಕ್ವೇರ್ ಪ್ಲಸ್ 6. ಇಲ್ಲಿ ಘಾತಾಂಕ ಚರಾಕ್ಷರದಲ್ಲೇ ಪಿ, ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? ಆದ್ದರಿಂದ ಯಾವುದು ಘನ ಬಹುಪದೋಕ್ತಿ? ಅರ್ಥ ಆಗ್ತಿದೆಯಲ್ಲ? ಈಗ ನಾವು ಇದರಲ್ಲಿ ಎ ಬೆಲೆ 2, ಎ ಬೆಲೆ 1, ಬಿ ಬೆಲೆ 2, ಬಿ ಬೆಲೆ ಸಿ ಬೆಲೆ 0. ಯಾಕೆ 0? ಚರಾಕ್ಷರ ಎಕ್ಸ್ ಇಲ್ಲ, ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ನಾವು 0. ಹಾಗಾದ್ರೆ ಡಿ ಬೆಲೆ ಎಷ್ಟು? ಡಿ ಬೆಲೆ 6. ನೆಕ್ಸ್ಟ್, ಈಗ ನಿಮ್ಮ ಕೈಯಲ್ಲಿ ಹಾಳೆ ಇದೆ ಮಕ್ಕಳೇ, ನಿಮ್ ಕೈಯಲ್ಲಿ ಹಾಳೆ ಇದೆ, ನೀವು ಒಂದೊಂದು ಉದಾಹರಣೆ ಕೊಡ್ಬೇಕು. ಆಯ್ತಾ? ಈಗ ನಾನು ಹೇಳ್ತೀನಿ, ಯಾರಾದ್ರೂ ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ಉದಾಹರಣೆ ಬರ್ತದೆ. ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ಉದಾಹರಣೆ ಕೊಡಿ. ರೇಖಾತ್ಮಕ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿಗೆ ಅದೇ ತರ ಸ್ವಲ್ಪ ಇದೆ, ಸರಿ ಇದೆ, ಬರ್ತಿದ್ದೀರಾ? ರೇಖಾತ್ಮಕ ಬಹುಪದೋಕ್ತಿ ನಾ ಬರೆದ ತರನೇ ಇದೆ, ಸ್ವಲ್ಪ ಚೇಂಜ್ ಮಾಡೋ. ಕರೆಕ್ಟ್ ಇದೆ, ಸರಿ ಇದೆ, ಸ್ವಲ್ಪ ಚೇಂಜ್ ಮಾಡಿ. ಅದೇ ತರ ಇದೆ, ಸ್ವಲ್ಪ ಚರಾಕ್ಷರ ಚೇಂಜ್ ಮಾಡಿ ನೋಡೋಣ. ಅದೇ ತರ ಸ್ವಲ್ಪ ಇದೆ, ಯಾವುದು? ಇದರ ಬೋರ್ಡರ್ ಬರೆಯಕ್ಕೆ ಹೋಗಿ, ಇದನ್ನ ಬೋರ್ಡರ್ ಬರೆಯಕ್ಕೆ ಹೋಗಲಿ. ಇದನ್ನ ಇದು ಸರ್ ಅಲ್ಲಿ ಬರ್ತೀವಿ ನೋಡ್ರಿ. ಸರಿ, ನಿಮಿಷ ನೋಡಲ್ಲಿ. ಈಗ ಇದರಲ್ಲಿ ರೇಖಾತ್ಮಕ ಬಹುಪದೋಕ್ತಿ, ಇಲ್ಲಿ ಚರಾಕ್ಷರ ಯಾವ್ದು? ವೈ ಚರಾಕ್ಷರ. ಎ ಬೆಲೆ ಎಷ್ಟು ಹೇಳ್ತಾನ? ಎ ಬೆಲೆ ಎಷ್ಟು? ಎ ಬೆಲೆ ಎಷ್ಟು? 1. ಇದೇನಿಲ್ಲ ಅದೇನಿರ್ತದೆ? ಚರಾಕ್ಷರ ಎಕ್ಸ್ ಅಂತ ಇದೆ ವೈ. ಹಾಗಾದ್ರೆ ಬಿ ಬೆಲೆ ಎಷ್ಟು? ಮೈನಸ್ 10. ಎಷ್ಟು ಪ್ಯಾಸಿದೆ? ಕೊಡೋದು. ನೆಕ್ಸ್ಟ್, ವರ್ಗ ಬಹುಪದೋಕ್ತಿ ಬಾಯಿಸಲಿ ಆಗ್ಬಾರ್ದು. ಒಂದು ನಿಮಿಷ, ವರ್ಗ ಬಹುಪದೋಕ್ತಿ ಬರ್ತಿದ್ದೀರಾ? ವರ್ಗ ಬಹುಪದೋಕ್ತಿ ಬರೀರಿ, ಗರ್ಲ್ಸಲ್ಲಿ ಬರ್ಸ್ತೀನಿ, ನಿಮ್ ಕೈ ಬರ್ಸ್ತೀನಿ. ವರ್ಗ ಬಹುಪದೋಕ್ತಿಗೆ ಎರಡು ಸೇಮ್. ಅದು ವೆರಿ ಗುಡ್. ಎಷ್ಟಿದು? 6 ಅಲ್ಲಿ ಸರಿ. ಇದು ಉದಾಹರಣೆ ಮಾಡ್ಕೊಡ್ತೇವೆ. ಇಲ್ಲಿ ವರ್ಗ ಬಹುಪದೋಕ್ತಿ. ಸರಿ, m² ಪ್ಲಸ್ r a. ಈಗ ಹೇಳಿ, ಈ ಚರಾಕ್ಷರ ಆದಮೇಲೆ ಚರಾಕ್ಷರ m ನ ಗರಿಷ್ಠ ಘಾತ ಎಷ್ಟಿದೆ? ಚರಾಕ್ಷರ ಗರಿಷ್ಠ ಘಾತ ಎಷ್ಟು? 2. ಆದ್ದರಿಂದ ಇದನ್ನು ಏನು ಕರೆಸ್ತೀವಿ ನಾವು? ವರ್ಗ ಬಹುಪದೋಕ್ತಿ ಕರಿತೀವಿ, ಹೌದಲ್ವಾ? m². ಎ ಬೆಲೆ 1 ಆಯ್ತು, ಬಿ ಬೆಲೆ ಎಷ್ಟು? ಬಿ ಬೆಲೆ 6, ಸಿ ಬೆಲೆ 0, ಸಿ ಬೆಲೆ ಇಲ್ವೇ ಇದೆ. ಆದ್ದರಿಂದ ಇದು ಯಾವ್ದು ಉದಾಹರಣೆ? ಇದು ವರ್ಗ ಬಹುಪದೋಕ್ತಿ ಉದಾಹರಣೆ. ಆಯ್ತಾ? ನೆಕ್ಸ್ಟ್ ಬರೀತೀಯಾ? ಅವಳು ಬಂದಿದೆ ನೋಡಿ. ಘನ ಬಹುಪದೋಕ್ತಿಗೆ ಇದು ಘನ ಬಹುಪದೋಕ್ತಿನ
ಹಾ ಆಗುತ್ತೆ. ವೆರಿ ಗುಡ್. ಧನ ಬಹುಪದೋಕ್ತಾಗುತ್ತೆ. ಧನ ಬಹುಪದೋಕ್ತಾಗುತ್ತೆ. ಸರ್ ಆಯ್ತಾ? ಧನ ಬಹುಪದೋಕ್ತಾಗುತ್ತೆ. ಬಂದಿದೆ ಹೊರಗಡೆ. ಈ ಉದಾಹರಣೆ ಬರ್ತಾನೆ ಉದಾಹರಣೆ. ಧನ ಬಹುಪದೋಕ್ತಾಗುತ್ತೆ. ಆಯ್ತಾ? ಇದರಲ್ಲಿ ಗರ್ಲ್ಸ್ ಬಾರ, ನೀನ್ ಬಾರ, ಬಾ ಬರೀಬೇಕು. ಇಲ್ಲಿ ಏನು ಬರ್ತಿದಾರ ಬರೀ ಅಷ್ಟೇ ಮೈನಸ್ ಬರ್ತಾರ. ಇಲ್ಲಿ ನೋಡಿ ಮಕ್ಕಳ, ಎಂ ಕ್ಯೂಬ್ ಮೈನಸ್ ಎಂ ಸ್ಕ್ವೇರ್ ಅಷ್ಟೇ ಬಂದಿದೆ. ಇದು ಧನ ಬಹುಪದೋಕ್ತಿ. ಯಾವ ಆಧಾರದ ಮೇಲೆ? ಈಗ ಇದು ಚರಾಕ್ಷರ ಆಗಿದೆ. ಚರಾಕ್ಷರ ಯಾವುದು? ಅದರ ಗರಿಷ್ಠ ಘಾತ ಎಷ್ಟಿದೆ? ಎಂ ಚರಾಕ್ಷರ, ಅದರ ಗರಿಷ್ಠ ಘಾತ ಎಷ್ಟು? ಆದ್ದರಿಂದ ಇದು ಯಾವ ಬಹುಪದೋಕ್ತಿ? ಧನ ಬಹುಪದೋಕ್ತಿ. ಆಯ್ತಾ? ಈ ಧನ ಬಹುಪದೋಕ್ತಿ ಆಯ್ತು. ಹಾಗಾದ್ರೆ ಎ ಅವ್ರು ಹೇಳ್ತಾರೆ ಎ ಬೆಲೆ ಎಷ್ಟವ? ಬೆಲೆ ಎ ಬೆಲೆ 1. ಬಿ ಬೆಲೆ ಎಷ್ಟು? ಮೈನಸ್ ತಪ್ಪು. ಬಾಯ್ ಹೇಳ ಎ ಬೆಲೆ ಎಷ್ಟು? ಬಿ ಬೆಲೆ, ಸಿ ಬೆಲೆ, ಡಿ ಬೆಲೆ, ಸಿ ಇಲ್ಲ, ಡಿ ಇಲ್ಲಿ ಎಕ್ಸ್ ಕ್ಯೂಬ್ ಜಾಗದಲ್ಲಿ ಎಂ ಕ್ಯೂಬ್ ಇದೆ. ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಎಂ ಸ್ಕ್ವೇರ್ ಇದೆ. ಪ್ಲಸ್ ಸ್ಕ್ವೇರ್ ಇದೆ ಮೈನಸ್. ಬಿ ನ ಬೆಲೆ -1 ಆಗಿದೆ. ಇಲ್ಲಿ ಸಿ ಇಲ್ಲ, ಡಿ ಇಲ್ಲ. ಹಾಗಾದ್ರೆ ಎ ಎಷ್ಟು? 1. ಬಿ ಎಷ್ಟು? -1. ಸಿ ಎಷ್ಟು? 0. ಡಿ ಎಷ್ಟು? 0. ಅರ್ಥ ಆಗ್ತದೆ ಮಕ್ಕಳ? ನೆಕ್ಸ್ಟ್ ಇನ್ನೊಂದು ಪಟ್ಟಲ್ ಸರಿ ಬರೀಬೇಕು. ಮತ್ತೆ ಬೇಗ ರೇಖಾತ್ಮಕ. ರೇಖಾತ್ಮಕ ನಾ ಕರೆದರೆ ಯಾರು ಬರ್ಬೇಕೀಗ? ಬರ ರೇಖಾತ್ಮಕ ಬಹುಪದೋಕ್ತಿ ಉದಾಹರಣೆ ಪ್ರಾಕ್ಟೀಸ್ ಮಾಡಿ. ಬರೀ ರೇಖಾತ್ಮಕ ಬಹುಪದೋಕ್ತಿ ಇದಕ್ಕೆ ಇದೇ ತರ ಒಂದು ಉದಾಹರಣೆ. ಬರೀ ಅಮ್ಮ 5 ಅಂತ. ಉದಾಹರಣೆ ಆಗ್ತಾರಲ್ವಾ? ನೀನು ಹೇಳಿ ಎ ಎಷ್ಟಪ್ಪ? ವೆರಿ. ಬಿ ಎಷ್ಟು? -5. ವೆರಿ. ಒಂದು ಕ್ಲಾಸ್ ವರ್ಗ ಬಹುಪದೋಕ್ತಿ. ಬಾಯ್ ಸಲ ಬರೀತಾರಪ್ಪ ನಿಮ್ ಬಿಟ್ಟು ಬಾಯ್ ಸಲ ವರ್ಗ ಹೆಂಗಿದೆ ಬರೀಬೇಕು. ಬರೀತೀಯ? ಫ್ರಂಟ್ ಬೆಂಚ್ ಯಾರು ಬರ್ತೀರಾ? ಇಷ್ಟೆಲ್ಲ ಹೇಳ್ಕೊಡ್ತೀರ ನೀವು. ಬಾಯ್ಸ್ ಅಲ್ಲಿ ಗರ್ಲ್ಸ್ ಬರೀ ಬರ್ತೀರಮ್ಮ? ಬರೀ ಬಾಯ್ಸ್ ಅಲ್ಲಿ ನೀವು ಬರೀತಿಲ್ಲ. ಯಾಕಿರ್ತಾರೆ? ವೆಲ್ 2x ಪ್ಲಸ್ 5. ನೀನು ಹೇಳು ಎ ಎಷ್ಟು? ಬಿ ಎಷ್ಟು? ಸಿ ಎಷ್ಟು? ಎ 2, ಬಿ ಯಾಕೆ 0? ಚರಾಕ್ಷರ ಎಕ್ಸ್ ಇಲ್ಲ ಇಲ್ಲಿ. ಸಿ ಎಷ್ಟು? 5. ಸರಿನಾ? ನೆಕ್ಸ್ಟ್ ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಪಟ್ಟಂತ ಬರೀಬೇಕು. ಬರೀತೀಯಾ? ಬರ್ದಿಲ್ಲ ನೀನು? ಬರ್ದಿದ್ದ? ಮತ್ತೆ ಬರ್ತೀರ ನೋಡ್ಬಿಟ್ಟು ಯಾರು ಬರ್ತಿದ್ರು? ಬರ್ದಿಲ್ವಾ? ಬರೀ ಬಾ. ಅಷ್ಟೇ ಬರ್ದಿದ್ಯಾ? ಬರೀ ನೀನ್ ಬರ್ದಿಲ್ಲ? ಬರೀತೀಯಾ? ಬಾ ಆಯ್ತು ಅವಳು ಬರ
ಅವಳು ತಯಾರಿಸ್ಬಿಡ ಪಾಯಸ ನೀವು ಬಹಳ ವೀಕ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರಿ. ವೆರಿ ಗುಡ್. ಚರಾಕ್ಷರ ವೈಕರಣಗಳೇ ವೆರಿ ಬಂದಿದೆ. ಇದು ಘನ ಬಹುಪದ ಯಾವ ಆಧಾರದ ಮೇಲೆ? ಚರಾಕ್ಷರ ವೈ ಇತ್ತು, ಅದ್ರ ಗರಿಷ್ಠ ಗಾತ್ರ ಎಷ್ಟಿದೆ? ಚರಾಕ್ಷರ ವೈ ಇತ್ತು, ಅದ್ರ ಗರಿಷ್ಠ ಗಾತ್ರ ಎಷ್ಟು? 3. ಈ ಆಧಾರದ ಮೇಲೆ ಯಾವ ಉಪದೋಕ್ತಿ? ಇದರ ಎ ಬೆಲೆ ಎಷ್ಟು? A ಬೆಲೆ 5, B ಬೆಲೆ 7, C ಬೆಲೆ 0, D ಬೆಲೆ 6. ವೆರಿ. ಸಿ ಬೆಲೆ ಇಲ್ಲ ಇಲ್ಲಿ, ಸಿ ವೈ ಇಲ್ಲ ಇಲ್ಲಿ, ಹೌದಲ್ರಿ? ಚರಾಕ್ಷರ ವೈ ಇಲ್ಲ. ಎ ಬೆಲೆ ಎಷ್ಟು? 5, ಬಿ ಬೆಲೆ ಎಷ್ಟು? 2, ಸಿ ಬೆಲೆ 0, ಡಿ ಬೆಲೆ 6. ಮಕ್ಕಳೇ, ನಾವು ಇದುವರೆಗೂ ಬಹುಪದೋಕ್ತಿಯ ಫಸ್ಟ್ ನಾವೇನ್ ಮಾಡಿದ್ವಿ? ಬಹುಪದೋಕ್ತಿನಲ್ಲಿ ವಿಧಗಳನ್ನು ನೋಡ್ತೀವಿ. ಬಹುಪದೋಕ್ತಿನಲ್ಲಿ ಹೆಂಗೆ ಅಂದ್ರೆ ಫಸ್ಟ್ ಏಕಪದ, ದ್ವಿಪದ, ತ್ರಿಪದ. ಏಕಪದ, ದ್ವಿಪದ, ತ್ರಿಪದ ನೋಡ್ಕೊಂಡು. ಏಕಪದವೇನು? ಒಂದೇ ಒಂದು. ದ್ವಿಪದ 2, ತ್ರಿಪದ 3 ಪದಗಳು. ಅದೇ ರೀತಿ ಬಹುಪದೋಕ್ತಿಯ ಚರಾಕ್ಷರ ಆಧಾರದ ಮೇಲೆ ಒಂದೇ ಒಂದು ಚರಾಕ್ಷರ ಆಧಾರದ ಮೇಲೆ ಅದ್ರ ಘಾತಸಂಖ್ಯೆ ಆಧಾರದ ಮೇಲೆ ನಾವು 3 ಭಾಗ ಮಾಡ್ತೀವಿ. ರೇಖಾತ್ಮಕ, ವರ್ಗಾತ್ಮಕ, ಧನಾತ್ಮಕ. ರೇಖಾತ್ಮಕ ಬಹುಪದ ಘಾತ ಸ್ವರೂಪೇನು? a ಪ್ಲಸ್ b. ವರ್ಗಾತ್ಮಕದ್ದು ಧನಾತ್ಮಕದ್ದು ಅರ್ಥ ಆಯ್ತಾ ಮಕ್ಕಳ? ಇಲ್ಲೊಂದು ಕೂಡ ಅರ್ಥ ನಿಮ್ಗೆ ಆಯ್ತಾ? ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ನಾವು ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಬಹುಪದೋಕ್ತಿಯ ಬೆಲೆಗಳನ್ನ ನಾವು ಕಲಿತೀವಿ.